ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಕನಕಪುರ ಟ್ರ್ಯಾಕ್ ಟ್ರೈನಿಂಗ್ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಿ ಟ್ರ್ಯಾಕನ್ನು ಯಾವ ಥರ ನಾವು ಟೆಕ್ನಿಕಲ್ಲಾಗಿ ಓಡಿಸ್ಬೇಕು, ಓಕೆನಾ, ಆ ಟ್ರ್ಯಾಕಲ್ಲಿ ಟೋಟಲಾಗಿ ಎಷ್ಟು ಪೋಲ್ಗಳಿರ್ತವೆ, ಸೊ ಎಲ್ಲನೂ ಕೂಡ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲೇ ನಾನು ಹಿಂದ್ಗಡೆ ನೋಡ್ತಿರಲ್ಲ, ಇದು ಕನಕಪುರದಲ್ಲಿರುವಂಥ ಟ್ರ್ಯಾಕ್ ಟ್ರೈನಿಂಗ್ ಸೆಂಟರು. ಸ್ನೇಹಿತರೆ, ಎಲ್ಲಿ ಟ್ರ್ಯಾಕಲ್ಲಿ ಟೋಟಲಾಗಿ ಸ್ನೇಹಿತರೆ 16 ಪೋಲ್ ಇರ್ತವೆ. ನೀವು ಯಾರು ಹುಮ್ನಾಬಾದ್ KKRTCಲ್ಲಿ ಹೊಡೆದಿರ್ತೀರ ಅವ್ರಿಗೆ ಗೊತ್ತಿದೆ. ಒಂದು ಸೈಡಲ್ಲಿ 8, ಒಂದು ಸೈಡಲ್ಲಿ 8, ಒಂದು ಸೈಡಲ್ಲಿ 8 ಪೋಲ್ಗಳಿರ್ತವೆ, ಇನ್ನೊಂದು ಸೈಡಲ್ಲಿ 8 ಪೋಲ್ಗಳಿರ್ತವೆ. ಟೋಟಲಾಗಿ 16 ಪೋಲ್ಗಳಿರ್ತವೆ ಸ್ನೇಹಿತರೆ. ಇದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಎಲ್ಲಿ ಟ್ರ್ಯಾಕಿಗೆ 6 ಮಾರ್ಕ್ಸ್ ಇರುತ್ತೆ. 1 ನಿಮಿಷದ ಟೈಮಿಂಗ್ ಇರುತ್ತೆ ಸ್ನೇಹಿತರೆ. ಬೈ ಚಾನ್ಸ್ ಏನಾದರೂ 1 ನಿಮಿಷ ಕ್ರಾಸ್ ಆಗೋಯ್ತು ಅಂತಂದರೂ ಕೂಡ ಪ್ರತಿ 30 ಸೆಕೆಂಡ್ಗೆ 1 ಮಾರ್ಕ್ಸ್ ಕಟ್ ಆಗುತ್ತೆ ಸ್ನೇಹಿತರೆ, ಓಕೆನಾ. ಹಾಗಾಗಿ ನಿಮ್ಮ ತಲೆಯಲ್ಲಿ ಏನಪ್ಪ ಇರಬೇಕು ಅಂತಂದರೆ, ನೀವು ಟ್ರ್ಯಾಕ್ ಟ್ರೈನಿಂಗ್ ಹೊಡಿಯೋಕ್ಕೆ ಹೋದಾಗ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಪೋಲ್ಗಳು ಬೀಳಿಸ್ಬೇಡಿ. ಪೋಲ್ಗಳು ಏನಾದರೂ ಬೀಳಿಸಿದ್ರೆ ಸೊ ನಿಮಗೆ ಅದು ಮೈಂಡ್ ಡಿಸ್ಟರ್ಬ್ ಮಾಡುತ್ತೆ. ಟೈಮಿಂಗ್ ಆದರೂ ಪರವಾಗಿಲ್ಲ, ಒಂದು 30 ಸೆಕೆಂಡ್ಸ್ ಟೈಮ್ ಲ್ಯಾಪ್ಸ್ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ, 1 ಮಾರ್ಕ್ಸ್ ಕಟ್ ಆಗುತ್ತೆ. ಬಟ್ ಪೋಲ್ಗಳು ಬೀಳಿಸ್ಬೇಡಿ. ಪೋಲ್ಗಳು ಬೀಳಿಸಿದ್ರೆ ಮೈಂಡು ತುಂಬ ಡಿಸ್ಟರ್ಬ್ ಆಗುತ್ತೆ. ನೀವು ನೆಕ್ಸ್ಟ್ ಒಂದು ಟ್ರ್ಯಾಕಲ್ಲಿ ಪೋಲ್ ಬಿದ್ದರೆ ನೆಕ್ಸ್ಟ್ ಟ್ರ್ಯಾಕಲ್ಲಿ ಹೋದಾಗೂ ಕೂಡ ನಿಮ್ಮ ತಲೆಯಲ್ಲಿ ಅದೇ ಹೊಡಿತಾ ಇರುತ್ತೆ. ಹಾಗಾಗಿ ಆ ಟ್ರ್ಯಾಕು ಕೂಡ ನಿಮಗೆ ಕಂಫರ್ಟೇಬಲಾಗಿ ಹೊಡಿಯೋಕ್ಕಾಗಲ್ಲ. ಅಯ್ಯೋ ಪೋಲ್ ಬಿದ್ದೋಯ್ತು, ಅಯ್ಯೋ ಪೋಲ್ ಬಿದ್ದೋಯ್ತು ಅಂತ ಅದೇ ಟೆನ್ಷನಲ್ಲಿರ್ತೀರ, ಓಕೆನಾ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಪೋಲ್ಗಳು ಬೀಳಿಸದೇ ಇರೋ ಥರ ನೀವು ಯಾವ ಥರ ಟ್ರ್ಯಾಕ್ ಟ್ರೈನಿಂಗ್ ಹೊಡಿಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲೇ ನೋಡ್ತಿದ್ದೀರಲ್ಲ, ಇದು ಹಾಸನ ತಗೊಂಡವ್ರಿಗೆ ಎಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ಸ್ನೇಹಿತರೆ. ಎಲ್ಲಿ ಟ್ರ್ಯಾಕ್ ಇದು ಲೆಫ್ಟಲ್ಲಿರುತ್ತೆ. ಸೊ ಲೆಫ್ಟಲ್ಲಿ ಇರುವಂಥವ್ರು ಮೇನ್ ಏನಪ್ಪ ಅಂದರೆ, ಇಲ್ಲಿ ಕೆಳಗಡೆ ಯೆಲ್ಲೋ ಕಲರ್ ಲೈನ್ ಇದೆ ನೋಡಿ. ಸೊ ಈ ಲೈನ್ ನೋಡಿಕೊಂಡೇ ಗಾಡಿನ ಮೂವ್ ಮಾಡಬೇಕಾಗುತ್ತೆ. ಸೊ ನೀವು ರಿವರ್ಸ್ ಗೇರ್ ಹಾಕ್ಕೊಂಡು ಸೊ ಗಾಡಿನ ಮೂವ್ ಮಾಡಿದಾಗ ಈ ಲೈನ್ ಏನಿದೆಯಲ್ಲ, ಲೈನ್ಗೂ ಮತ್ತು ನಿಮ್ಮ ಗಾಡಿಗೂ 1 ಅಡಿ ಗ್ಯಾಪ್ ಅಥವಾ ಅರ್ಧ ಅಡಿ ಗ್ಯಾಪ್ ಇಟ್ಕೊಂಡು ಟರ್ನ್ ಮಾಡಬೇಕು ಸ್ನೇಹಿತರೆ. ಎಲ್ಲಿವರೆಗೂ, ಸೊ ಈ ಪೋಲಿಗೆ ಬರೋವರೆಗೂ ನೀವು ಅರ್ಧ ಅಡಿ ಗ್ಯಾಪ್ ಇಟ್ಕೊಂಡು ಬರಬೇಕು. ಮಿರರ್ ನೋಡಿಕೊಂಡೇ ಟರ್ನ್ ಮಾಡಬೇಕಾಗುತ್ತೆ. ಯಾವಾಗ ನಿಮಗೆ ಕರೆಕ್ಟಾಗಿ ಪೋಲ್ ಹತ್ರ ಗಾಡಿ ಬರುತ್ತೆ ಆವಾಗ ನೀವು ಲೆಫ್ಟ್ ಸೈಡನ್ನು ನೋಡೋದು ಸ್ಟಾಪ್ ಮಾಡಿಕೊಂಡು ರೈಟ್ ಸೈಡ್ ನೀವು ಕತ್ತು ಹೊರಗಡೆ ಹಾಕಿ ನೋಡ್ಬೋದು, ಓಕೆನಾ. ಆಪ್ಷನೇಬಲ್ ಇದೆ ಇದು. ನೀವು ಕತ್ತು ಹೊರಗಡೆ ಹಾಕ್ಬೋದು, ಇಲ್ಲ ನಿಮಗೆ ದೊಡ್ಡ ಮಿರರ್ಗಳಿದ್ರೆ ಸೊ ಮಿರರಲ್ಲಿ ಕಂಫರ್ಟೇಬಲಾಗಿ ಕಾಣಿಸ್ತಾ ಇದೆ ಅಂದರೆ ಸೊ ಮಿರರಲ್ಲೇ ನೋಡ್ಕೊಬೋದು. ಕರೆಕ್ಟಾಗಿ ಸ್ನೇಹಿತರೆ ನೋಡಿ, ಇಲ್ಲಿ ಯಾವ ಥರ ಬರ್ತಾ ಇದೆ ಗಾಡಿ, ಪೋಲ್ಗೂ ಮತ್ತು ಗಾಡಿ ಬಾಡಿಗೂ ಒಂದು ಅರ್ಧ ಅಡಿ ಗ್ಯಾಪ್ ಇಟ್ಕೊಂಡು ಸೊ ಪೋಲ್ ಒಳಗಡೆ ಬಂದಿದ ತಕ್ಷಣ ಸ್ಟೇರಿಂಗ್ ಟೈಟಾಗಿ ಹಿಡ್ಕೊಂಡು ಸೊ ನೀವು ಗಾಡಿ ಮೂವ್ ಮಾಡಬೇಕಾಗತ್ತೆ. ನೀವು ಮತ್ತೆ ಹಿಂದ್ಗಡೆ ನೋಡಬಾರ್ದು. ಯಾವಾಗ ಗಾಡಿ ಪೋಲ್ ಒಳಗಡೆಗೆ ಹಿಂದ್ಗಡೆ ಬಾಡಿ ಪಾಸ್ ಆಗಿಬಿಡುತ್ತೋ ಆವಾಗ ನೀವು ಹಿಂದ್ಗಡೆ ನೋಡುವಂಥ ಅವಶ್ಯಕತೆ ಇಲ್ಲ. ಮುಂದ್ಗಡೆ ಬಾಡಿ ಪಕ್ಕದಲ್ಲಿರುವಂಥ ಏನು ವೀಲ್ ಹತ್ರ ಇರುವಂಥ ಬಾಡಿ ಏನಿದೆಯಲ್ಲ ಅದನ್ನು ನೋಡಿಕೊಂಡು ಸ್ಟೇರಿಂಗನ್ನು ನೀವು ಟೈಟಾಗಿ ಹಿಡ್ಕೊಂಡು ಸೊ ನೀವು ಬರೀ ಐಡ್ಲಿಂಗಲ್ಲೇ ಬಿಟ್ಟರೂ ಕೂಡ ನಿಮಗೆ 1 ನಿಮಿಷದಲ್ಲಿ ಆರಾಮಾಗಿ ಪಾಸ್ ಆಗುತ್ತೆ ಸ್ನೇಹಿತರೆ, ಓಕೆನಾ. ಇದಕ್ಕೆ ಬಂದ್ಬಿಟ್ಟು ಟೋಟಲಾಗಿ ನಿಮಗೆ 6 ಮಾರ್ಕ್ಸ್ ಇರುತ್ತೆ. 2 ಸತಿ ಕೊಡ್ತಾನೆ ಎಲ್ಲಿ ಟ್ರ್ಯಾಕು, ಓಕೆನಾ. ಪರವಾಗಿಲ್ಲ, 1 ನಿಮಿಷ ಟೈಮ್ ಹಂಗೇನಾದರೂ ನಿಮ್ಗೆ ಹೊಡಿಯೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಟೈಮ್ ಔಟ್ ಆದರೂ ಪರವಾಗಿಲ್ಲ, 30 ಸೆಕೆಂಡ್ ಪಾಸ್ ಆದರೂ ಕೂಡ ನಿಮಗೆ ಬರೀ ಕಟ್ಟಾಗೋದು 1 ಮಾರ್ಕ್ಸು, ಓಕೆನಾ. ಬಟ್ ನೀವು ಗಾಬರಿ ಆಗಿಬಿಟ್ಟು ನೀವೇ ಟೈಮ್ ಉಳ್ಸೋಕ್ಕೆ ಹೋಗ್ಬಿಟ್ಟು ಸೊ ನೀವು ಎಕ್ಸ್ಲೇಟ್ರ್ ಏನಾದರೂ ಕೊಟ್ಟರೆ ನಿಮಗೆ ಪೋಲ್ಗಳು ಬೀಳುತ್ತೆ. ಪೋಲ್ಗಳು ಬಿದ್ದರೆ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಓಕೆ. ಇದೇನು ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ನೋಡಿ, ಇದು ಹುಮ್ನಾಬಾದ್ ತೊಗೊಂಡವರಿಗೆ ರೈಟ್ ಎಲ್ಲಿ ಟ್ರ್ಯಾಕು, ಓಕೆನಾ. ಇದು ಸ್ಟಾರ್ಟಿಂಗಿಂದನೇ ನಾವು ಕತ್ತು ಹೊರಗಡೆ ಹಾಕ್ಕೊಂಡೇ ಬರಬೇಕಾಗುತ್ತೆ, ಓಕೆನಾ. ಸೊ ಕತ್ತು ಹೊರಗಡೆ ಹಾಕ್ಕೊಂಡು ನಾವು ಐಡ್ಲಿಂಗಲ್ಲೇ ಬಂದರೂ ಸಾಕು ಸ್ನೇಹಿತರೆ. 1 ನಿಮಿಷ ಅಲ್ಲ, 40 ಸೆಕೆಂಡಲ್ಲಿ ಹೊಡಿಬೋದು. ಸೊ ನೋಡಿ, ಇಲ್ಲಿ ಬಾಡಿ ಕರೆಕ್ಟಾಗಿ ಪೋಲ್ ಒಳಗಡೆ ಎಂಟ್ರಿ ಆಗೋವರೆಗೂ ನಾವು ಹಿಂದ್ಗಡೆನೇ ನೋಡಬೇಕು. ಈ ಪೊಸಿಷನ್ ಮೇಲೆ ಮಾತ್ರ, ಈ ಪೊಸಿಷನಲ್ಲಿ ಗಾಡಿ ನಾವು ಕತ್ತು ಹೊರಗಡೆ ಹಾಕಿ ಹಿಂದ್ಗಡೆ ಬಾಡಿನ ಮಾತ್ರ ನೋಡಬೇಕು. ಯಾವಾಗ ಫುಲ್ಲು ಬಾಡಿ ಪಾಸ್ ಆಗುತ್ತೆ ಆವಾಗ ಹಿಂದ್ಗಡೆ ನೋಡೋದು ಬಿಟ್ಬಿಟ್ಟು ನೋಡಿ, ಇಲ್ಲಿ ನೋಡ್ತಾರೆ ನೋಡಿ, ಮುಂದ್ಗಡೆ ಬಾಡಿಗೂ ಮತ್ತು ಪೋಲ್ಗೂ ಒಂದು 3-4 ಇಂಚು ಗ್ಯಾಪ್ ಇಟ್ಕೊಂಡು ಸ್ಟೇರಿಂಗ್ ಟೈಟ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಮತ್ತೆ ಹಿಂದೆ ನೋಡೋಕೆ ಹೋಗಬೇಡಿ. ಮತ್ತೆ ಹಿಂದೆ ನೋಡೋಕೆ ಹೋದರೆ ಪೋಲ್ಗಳು ಮುಂದೆಗಡೆ ಉದುರಿಸ್ಕೋತೀರ. ಸೊ 1 ಸತಿ ಗಾಡಿ ಪಾಸ್ ಆಯಿತು ಹಿಂದೆಗಡೆ ಕರೆಕ್ಟಾಗಿ ಅಂತಂದರೆ 100% ನೀವು ಗಾಡಿ ಆರಾಮಾಗಿ ಪಾಸ್ ಆಗುತ್ತೆ, ಓಕೆನಾ. ಇದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟೇ ಟೆಕ್ನಿಕ್ ಎಲ್ಲಲ್ಲಿ, ಓಕೆನಾ. ನೀವು ಲೆಫ್ಟ್ ಎಲ್ಲಲ್ಲಾದರೂ ಅಷ್ಟೇ, ರೈಟ್ ಎಲ್ಲಲ್ಲಾದರೂ ಅಷ್ಟೇ. ಸೊ ಗಾಡಿ ಪಾಸ್ ಆಗೋವರೆಗೂ, ಹಿಂದೆಗಡೆ ಬಾಡಿ ಪಾಸ್ ಆಗೋವರೆಗೂ ಮಾತ್ರ ನಾವು ಹಿಂದೆ ನೋಡಬೇಕು. 1 ಸತಿ ಪೋಲ್ ಒಳಗಡೆ ಕರೆಕ್ಟಾಗಿ ಗಾಡಿ ಸ್ಟಡಿಯಾಗಿ ಕೂತ್ಕೊಂಡು ಹಿಂದೆಗಡೆ ಬಾಡಿ ಪಾಸ್ ಆಗಿದೆ ಅಂದಿದ ತಕ್ಷಣ ನಾವು ಹಿಂದೆಗಡೆ ಮತ್ತೆ ನೋಡೋಕೆ ಹೋಗಬಾರ್ದು. ಮತ್ತೆ ನಾವು ಹಿಂದೆಗಡೆ ನೋಡೋಕೆ ಹೋದರೆ ಮುಂದ್ಗಡೆ ಇರುವಂಥ ಪೋಲ್ಗಳು ಬೀಳಿಸ್ಕೋಬೇಕಾಗುತ್ತೆ, ಬಿದ್ದೇ ಬೀಳುತ್ತೆ. ಅದಕ್ಕೆ ಯಾಕಂದರೆ ಹಿಂದೆಗಡೆ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಹಿಂದೆಗಡೆ ಗಾಡಿ ಸ್ಟ್ರೈಟಾಗಿ ಕಾಣಿಸಿದ್ರು ಕೂಡ ಮುಂದಗಡೆ ಡಿಸ್ಟೆನ್ಸು ಚೇಂಜ್ ಆಗುತ್ತೆ. ನೋಡಿ ಇಲ್ಲೇನು ಗಾಡಿ ಪಾಸ್ ಆಯ್ತಲ್ಲ ಪೋಲ್ ಒಳಗಡೆ, ಸೊ ಗಾಡಿ ಪಾಸ್ ಆಗೋವರೆಗೂ ಬ್ಯಾಕ್ ಸೈಡಲ್ಲೇ ನೋಡಬೇಕು ನೀವು, ಯಾವುದೇ ಕಾರಣಕ್ಕೆ ಮುಂದೆ ನೋಡಬಾರ್ದು, ಓಕೆನಾ. ಸೊ ಯಾವಾಗ ಫುಲ್ಲು ಹೋಲ್ ಅರ್ಧಕ್ಕಿಂತ ಮುಕ್ಕಾಲು ಪಾಸ್ ಆಯಿತು ಅಂದರೆ ನೋಡಿ ಹಿಂದ್ಗಡೆ ನೋಡೋದು ಬಿಡಬೇಕು, ಮುಂದ್ಗಡೆ ನೋಡಬೇಕು. ಗಾಡಿ ಬಾಡಿಗೂ ಪೋಲ್ಗೂ 3 ಇಂಚು ಗ್ಯಾಪ್ ಇಟ್ಕೊಂಡು ಮತ್ತೆ ಬ್ಯಾಕ್ ಸೈಡ್ ನೋಡೋದೇ ಬೇಡ. ನಾವು ಎಲ್ಲರೂ ತಪ್ಪು ಮಾಡೋದು ಅದನ್ನೇ. 3 ಇಂಚ್ ಗ್ಯಾಪ್ ಇಟ್ಕೊಂಡು ಐಡ್ಲಿಂಗಲ್ಲೇ ನಾವು ಕರೆಕ್ಟಾಗಿ ಹೋದರೂ ಕೂಡ
ಆರಾಮಾಗಿ ಪಾಸ್ ಮಾಡ್ಬೋದು ಸ್ನೇಹಿತರೆ. ಇಷ್ಟೇ ಟೆಕ್ನಿಕ್, ಓಕೆನಾ? ಗೊತ್ತಾಯ್ತಲ್ವ ನಾನು ಹೇಳಿದ್ದು? ನೀವು ಯಾವುದೇ ಕಾರಣಕ್ಕೂ ಪೋಲ್ಗಳು ಬೀಳ್ಸಕ್ಕೆ ಹೋಗಬೇಡಿ. ಟೈಮ್ ಔಟ್ ಆದರೂ ಪರವಾಗಿಲ್ಲ, ಒಂದು 30 ಸೆಕೆಂಡ್ಸ್ ಔಟ್ ಆದರೂ ಪರವಾಗಿಲ್ಲ, 1 ಮಾರ್ಕ್ಸ್ ಮಾತ್ರ ಕಟ್ಟಾಗುತ್ತೆ. ಆದರೆ ಪೋಲ್ ಬಿದ್ದರೆ ಮಾತ್ರ ನಿಮ್ಮ ಇಡೀ ಹೋಲು ಟ್ರ್ಯಾಕಲ್ಲಿ ನೀವೇನು ಹೊಡೆಯೋಕ್ಕೆ ಹೋಗಿರ್ತೀರಲ್ಲ, ಯಾವುದೇ ಟ್ರ್ಯಾಕಲ್ಲಿ ಆಗಿರ್ಬೋದು, ನೀವು ಎಲ್ಲಲ್ಲಾಗಿರ್ಬೋದು, ಆಗಿರ್ಬೋದು, ಯಾವುದ್ರಲ್ಲಾದರೂ ಆಗಿರ್ಬೋದು, ಪೋಲ್ಗಳು ಬಿತ್ತು ಅಂದರೆ ನಿಮ್ಮ ಮೈಂಡ್ ಡಿಸ್ಟರ್ಬ್ ಮಾಡುತ್ತೆ, ಓಕೆನಾ? ಅಯ್ಯೋ ಪೋಲ್ ಬಿದ್ದೋಯ್ತು ಅಂತ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಪೋಲ್ ಬೀಳಿಸ್ದೆ ಟೈಮ್ ಔಟ್ ಆದರೂ ಪರವಾಗಿಲ್ಲ, ಆದರೆ 1 ಮಾರ್ಕ್ಸ್ ಕಟ್ಟಾಗುತ್ತೆ. ಬಟ್ ಪೋಲ್ ಬಿದ್ದೋದ್ರೆ ಎಲ್ಲ ಕಡೆನೂ ಅದೇ ಟೆನ್ಷನಲ್ಲಿ ಪೋಲ್ ಬೀಳಿಸ್ತೀರಾ, ಓಕೆನಾ? ಇಷ್ಟಿದೆ ಸ್ನೇಹಿತರೆ, ಇದೇ ಟೆಕ್ನಿಕ್ ಮೇನ್, ಇನ್ನೇನಿಲ್ಲ. ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಒಂದು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇದೇ ಥರ ಟೆಕ್ನಿಕಲಾಗಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.